ಹಾಯ್ ಹಲೋ ನಮಸ್ತೆ. ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 12 ವಿದ್ಯಾರ್ಥಿಗೂ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ನಾವು ಡಿಫರೆನ್ಸಿಯೇಷನ್, ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಅ ಬಿಗ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಕಾಲ್ಡ್ ಕ್ಯಾಲ್ಕುಲಸ್ ಅರ್ಥ ಆಗಬೇಕು ಅಂದ್ರೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಈ ಡಿಫರೆನ್ಸಿಯೇಷನ್ ಅಂದ್ರೆ ಏನು, ಡಿಫರೆನ್ಸಿಯೇಷನ್ ಯಾವ್ದ್ರ ಮೇಲೆ ಪರ್ಫಾರ್ಮ್ ಮಾಡಬೇಕು, ಡಿಫರೆನ್ಸಿಯೇಷನ್ ಹೇಗೆ ಪರ್ಫಾರ್ಮ್ ಮಾಡಬೇಕು, ಈ ಮೂರು ಕ್ವೆಶನ್ಸ್ಗೆ ಆನ್ಸರ್ ಈ ವಿಡಿಯೋ. ಓಕೆ, ಅಂಡ್ ಫಸ್ಟ್ ವಿಡಿಯೋ ಬಿಗಿನಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ನಾನು ತುಂಬಾ ಡೀಪ್ ಆಗಿ ಡಿಫರೆನ್ಸಿಯೇಷನ್ ಅಂದ್ರೆ ಏನು, ಗ್ರಾಫ್ ಏನಾಗುತ್ತೆ, ಅದು ಹೆಂಗ್ ಚೇಂಜ್ ಆಗುತ್ತೆ, ಪ್ರತಿಯೊಂದು ಗ್ರಾಫು ಏನು, ಅದ್ರ ಬಗ್ಗೆ ಎಲ್ಲ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಐ ಆಮ್ ಸ್ಪೀಕಿಂಗ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್. ಎಕ್ಸಾಮ್ಗೆ ಏನೇನ್ ಬೇಕು, ಈ ಚಾಪ್ಟರ್ ನೀವು ಬಚಾವ್ ಆಗ್ಬೇಕು, ನೀಟಾಗಿ ನೀವು ಸ್ಕೋರ್ ಮಾಡಬೇಕು ಅಂದ್ರೆ ಏನೇನ್ ಬೇಕೋ ಅಷ್ಟನ್ನ ಮಾತ್ರ ಮಾಡ್ತಾ ಇದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ವಾಟ್ ಇಸ್ ಡಿಫರೆನ್ಸಿಯೇಷನ್? ಫಸ್ಟ್ ಕ್ವೆಶನ್, ಡಿಫರೆನ್ಸಿಯೇಷನ್ ಈಸ್ ಅ ಪ್ರೋಸೆಸ್. ಡಿಫರೆನ್ಸಿಯೇಷನ್ ಈಸ್ ಅ ಪ್ರೋಸೆಸ್. ತಿರ್ಗಾ ಹೇಳ್ತೀನಿ. ಸೊ ಒಂದು ಕ್ವೆಶನ್, ಸಾಲ್ವಿಂಗ್ ಅ ಕ್ವೆಶನ್ ಈಸ್ ಆಲ್ಸೋ ಪ್ರೋಸೆಸ್. ಕರೆಕ್ಟಾ? ಸೊ ಅರ್ಥ ಮಾಡ್ಕೊಳ್ಳಿ, ಒಂದು ಕ್ವೆಶನ್ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಒಂದು ಕ್ವೆಶನ್ ಇರಬೇಕು, ಅದು ನಿಮಗೆ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋ ಪ್ರೋಸೆಸ್ ಬರಬೇಕು. ನಿಮಗೆ ಪ್ರೋಸೆಸ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಲಾಸ್ಟ್ ಅಲ್ಲಿ ರಿಸಲ್ಟ್ ಅನ್ನೋದೊಂದು ರೆಡಿ ಇರುತ್ತೆ. ಓಕೆ, ಈಗ ಬ್ಯಾಂಕ್ಗೆ ಹೋಗ್ತೀರಾ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕು. ನೀವೇನ್ ಮಾಡ್ತೀರಾ, ಇನಿಷಿಯಲಿ ನಿಮ್ ಡೀಟೇಲ್ಸ್ ಎಲ್ಲ ಕೊಡ್ತೀರಾ, ಬ್ಯಾಂಕ್ ಪ್ರೋಸೆಸ್ ನಡೆಸುತ್ತೆ, ಲಾಸ್ಟ್ ಅಲ್ಲಿ ನಿಮಗೆ ಅಕೌಂಟ್ ಸಿಗುತ್ತೆ. ಸೊ ಎನಿ ಪ್ರೋಸೆಸ್ ಯು ಟೇಕ್, ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಇರಬೇಕು, ಬಿಗಿನಿಂಗ್ ಅಲ್ಲಿ ಏನೋ ಒಂದು ಇರಬೇಕು, ಎಂಡ್ ಅಲ್ಲಿ ಒಂದು ರಿಸಲ್ಟ್ ವೇಟ್ ಮಾಡ್ಬೇಕು. ಕರೆಕ್ಟಾ? ಸೇಮ್ ಡಿಫರೆನ್ಸಿಯೇಷನ್, ಯು ಹ್ಯಾವ್ ಸಮಥಿಂಗ್ ಇನ್ ದ ಬಿಗಿನಿಂಗ್ ಅಂಡ್ ಯು ವಿಲ್ ಗೆಟ್ ಸಮಥಿಂಗ್ ಆಸ್ ಅ ರಿಸಲ್ಟ್. ಓಕೆ, ಸೊ ಬಿಗಿನಿಂಗ್ ಅಲ್ಲಿ ಏನಿರುತ್ತೆ, ಸೊ ಬೇಸಿಕಲಿ ಯಾವ ಕ್ವಶನ್ ಬರ್ತಾ ಇದೀವಿ ನಾವು, ಆನ್ ವಾಟ್ ಶುಡ್ ಐ ಪರ್ಫಾರ್ಮ್ ಡಿಫರೆನ್ಸಿಯೇಷನ್, ಆ ಕ್ವಶನ್ ಬರ್ತಾ ಇದೀವಿ. ಓಕೆ, ಡಿಫರೆನ್ಸಿಯೇಷನ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ಆಲ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್, ಕಂಟಿನ್ಯೂಸ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್. ಓಕೆ, ಸೊ ಒಂದು ಫಂಕ್ಷನ್ ತಗೊಂತೀನಿ, ಲೆಟ್ ಮೀ ಕನ್ಸಿಡರ್ ಅ ಫಂಕ್ಷನ್ y is equal to f of x. f of x is a function. ಈಗ ಇದ್ರಲ್ಲಿ ಅಬ್ಸರ್ವ್ ಮಾಡಿ, ಫಂಕ್ಷನ್ ಅಬ್ಸರ್ವ್ ಮಾಡಿ. ಇವಾಗ x is a variable, y is a variable. ನಾನು ಎಕ್ಸ್ ವ್ಯಾಲ್ಯೂ ಏನ್ ಕೊಡ್ತೀನೋ ಡಿಪೆಂಡಿಂಗ್ ಆನ್ ದಟ್ ವೈ ವ್ಯಾಲ್ಯೂ ಇಸ್ ರೆಡಿ ಅಥವಾ ವೈ ವ್ಯಾಲ್ಯೂ ಇಸ್ ಜನರೇಟೆಡ್. ಸೊ ಎಕ್ಸ್ ವ್ಯಾಲ್ಯೂ ನಾನು ಚೇಂಜ್ ಮಾಡೋದಕ್ಕೆ ಏನಾದ್ರು ರೂಲ್ಸ್ ಇದೆಯಾ? ಏನು ರೂಲ್ಸ್ ಇಲ್ಲ, ಇಟ್ ಶುಡ್ ಬಿ ಎ ರಿಯಲ್ ವ್ಯಾಲ್ಯೂ ಅಷ್ಟೇ. ಬಟ್ ಡಿಪೆಂಡಿಂಗ್ ಆನ್ ದಟ್ ನಾನು ವೈ ವ್ಯಾಲ್ಯೂ ಬರೀಬೇಕು. ಕರೆಕ್ಟಾ? ಸೊ ಐ ಕ್ಯಾನ್ ಜಸ್ಟ್ ಟೆಲ್ ದಟ್ ಎಕ್ಸ್ ಇಸ್ ಅ ಇಂಡಿಪೆಂಡೆಂಟ್ ವೇರಿಯಬಲ್, ವೈ ಇಸ್ ಡಿಪೆಂಡೆಂಟ್ ವೇರಿಯಬಲ್. ಓಕೆ, ಸೊ ಡಿಪೆಂಡಿಂಗ್ ಆನ್ ವೆದರ್, ಸಪೋಸ್ ನಾನು ಎಕ್ಸ್ ನ ಜಾಸ್ತಿ ಮಾಡಿದ್ರೆ ವೈ ಜಾಸ್ತಿ ಅಥವಾ ಕಡಿಮೆ ಆಗ್ಬೋದು. ಸಪೋಸ್ ನಾನು ಎಕ್ಸ್ ಕಡಿಮೆ ಮಾಡಿದ್ರೆ ವೈ ಕಡಿಮೆ ಅಥವಾ ಜಾಸ್ತಿ, ಜಾಸ್ತಿ ಅಥವಾ ಕಡಿಮೆ, ಏನ್ ಬೇಕಾದ್ರೂ ಆಗ್ಬೋದು. ಸೊ ಈ ಚೇಂಜ್ ಆಗ್ತಿದೆಯಲ್ಲ, ಚೇಂಜ್ ಇನ್ ಒನ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಅನದರ್ ವೇರಿಯಬಲ್ ಅಂದ್ರೆ ಚೇಂಜ್. ಈ ಚೇಂಜ್ ಏನಾಗ್ತಿದೆ, ಸಪೋಸ್ ನಾನು ಎರಡು ವೇರಿಯಬಲ್ ಜೊತೆ ಚೇಂಜ್ ಇನ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಥವಾ ಚೇಂಜ್ ಇನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ, ಇದು ಏನೇ ಮಾಡ್ಬೇಕಂದ್ರು ಇದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಹೌ ಒನ್ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಅಂದ್ರೆ ಐ ನೀಡ್ ದ ಹೆಲ್ಪ್ ಆಫ್ ಒನ್ ಮ್ಯಾಥಮೆಟಿಕಲ್ ಈಕ್ವೇಶನ್ ಅಥವಾ ಒನ್ ಮ್ಯಾಥಮೆಟಿಕಲ್ ಕ್ವಾಂಟಿಟಿ. ಯಾವ್ದ ಕ್ವಾಂಟಿಟಿ? ದ ಕ್ವಾಂಟಿಟಿ ಇಸ್ ಕಾಲ್ಡ್ ಆಸ್ ಡೆರಿವೇಟಿವ್. ಓಕೆ, ಸೊ ಇವಾಗ ಒಂದು ಕ್ವೆಶನ್ ಬರ್ಬೋದು ತಲೆಯಲ್ಲಿ ನಿಮ್ಗೆ. ನಾವು ಸ್ಟಾರ್ಟ್ ಮಾಡಿ ಡಿಫರೆನ್ಸಿಯೇಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಡಿಫರೆನ್ಸಿಯೇಷನ್ ಇಲ್ಲಿ ಆಗುತ್ತೆ, ಏನಕ್ಕೆ ಬೇಕು, ಈ ಡಿರೈವೇಟಿವ್ ಎಲ್ಲಿಂದ ಬಂತು, ಈ ಚೇಂಜ್ ಏನಕ್ಕೆ ಬೇಕು? ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಫಂಕ್ಷನ್ ನಿಮ್ಮ ಹತ್ರ ಇದೆ, ಫಂಕ್ಷನ್ಗೆ ಡಿಫರೆನ್ಸಿಯೇಷನ್ ಮಾಡ್ತೀರಾ, ಇದು ಮಾಡೋ ಮೋಟಿವ್ ಏನು, ಎರಡು ವೇರಿಯಬಲ್ ಇದೆ, ಅದು ಹೆಂಗ್ ಚೇಂಜ್ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಡೆರಿವೇಟಿವ್ ಬೇಕು. ಸೊ ಟು ಸಮ್ ಅಪ್ ಎವ್ರಿಥಿಂಗ್, ಫಂಕ್ಷನ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಫಂಕ್ಷನ್ ಹೋಗುತ್ತೆ, ಡಿಫರೆನ್ಸಿಯೇಷನ್ ಪ್ರೋಸೆಸ್ ಮಾಡುತ್ತೆ, ಪ್ರೋಸೆಸ್ ಮಾಡಿ ಲಾಸ್ಟ್ ಅಲ್ಲಿ ಏನೋ ಒಂದು ಕೊಡ್ಬೇಕಲ್ವಾ ರಿಸಲ್ಟ್, ದ ರಿಸಲ್ಟ್ ಈಸ್ ಡೆರಿವೇಟಿವ್. ಸೊ ಡೆರಿವೇಟಿವ್ ಏನಕ್ಕೆ ಬೇಕು? ಟು ಸ್ಟಡಿ ಒನ್ ಚೇಂಜ್ ಅಥವಾ ಚೇಂಜ್ ಇನ್ ಒನ್ ಫಿಸಿಕಲ್, ಯಾವುದೇ ಕ್ವಾಂಟಿಟಿ ಇರ್ಬೋದು, ಟು ಸ್ಟಡಿ ಚೇಂಜ್ ಇನ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅನದರ್. ಬರೀ ಇದೇ ಓದ್ಬೇಕು ಅಂದ್ರೆ ಯೂಸ್ ಇಲ್ಲ, ಡೆರಿವೇಟಿವ್ ಬೇಕಾಗಿಲ್ಲ. ಬಟ್ ಎರಡು ಕ್ವಾಂಟಿಟಿ ಕಂಪೇರ್ ಮಾಡಿ ಓದ್ತೀರಾ ಅಂದ್ರೆ ಯು ನೀಡ್ ಡೆರಿವೇಟಿವ್. ಓಕೆ, ವೆರಿ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಡೆರಿವೇಟಿವ್? ಎಲ್ಲರೂ ಫಿಸಿಕ್ಸ್ ಅಲ್ಲಿ ಇದೆಯಾ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ಆಕ್ಸಲರೇಷನ್, ಇಫ್ ಐ ಆಮ್ ಕರೆಕ್ಟ್ ಅನ್ಸುತ್ತೆ, ನನಗೆ ಜ್ಞಾಪಕ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟಾ? ಸೊ ಅಲ್ಲಿ ವೆಲಾಸಿಟಿ ಇಸ್ ಒನ್ ಫಿಸಿಕಲ್ ಕ್ವಾಂಟಿಟಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಅನದರ್ ಕ್ವಾಂಟಿಟಿ. ಸೊ ಅದು ಎರಡು ಒಟ್ಟಿಗೆ ಏನಾಗ್ತಿದೆ ಅಂದ್ರೆ ಡೆರಿವೇಟಿವ್ ಬೇಕು. ಹೆಂಗ್ ಬರೀತೀರಾ ಅದನ್ನ? ಡಿ ವಿ ಬೈ ಡಿ ಟಿ ಅಂತ ಏನಾದ್ರು ಬರೀತೀರಾ. ಸೊ ಇದೇನ್ ನೀವು ಯೂಸ್ ಮಾಡ್ತಿದ್ದೀರಾ, ದಿಸ್ ಇಸ್ ಓನ್ಲಿ ಡೆರಿವೇಟಿವ್. ಅರ್ಥ ಆಯ್ತಲ್ವಾ?
ಸೊ ಪ್ರತಿ ಸರಿನೂ ಕ್ವಶನ್ ಮಾಡುವಾಗ ಯಾಕಪ್ಪ ಬೇಕು ಅನ್ನುವಾಗ ದೀಸ್ ಆರ್ ಆಲ್ ದ ಥಿಂಗ್ಸ್ ವೇರ್ ಯು ಶುಡ್ ಗೆಟ್ ಮೋಟಿವೇಟೆಡ್. ಇದು ಏನಕ್ಕೆ ಬೇಕು ಅನ್ನೋದು ಗೊತ್ತಾಗ್ತಿದೆ. ಓಕೆ, ಸೊ ನಾವು ಫಂಕ್ಷನ್ ಯಾವ್ಯಾವ ತರ ಇರುತ್ತೆ, ಪ್ರತಿ ಸರಿನೂ ಎಫ್ ಆಫ್ ಎಕ್ಸ್ ಇರಲ್ಲ. ಸಪೋಸ್ ಆಯ್ತು, ಜಾಮೆಟ್ರಿನೂ ಹೇಳ್ಬೋಣ. ಸಪೋಸ್ ಒಂದು ಫಂಕ್ಷನ್, ಓಕೆ, ನಾನು ತಗೊಳ್ಳೋ ಫಂಕ್ಷನ್ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತಗೋತೀನಿ. ಇದನ್ನ ಜಾಮೆಟ್ರಿಕಲಿ ನಾನು ಸ್ಕ್ವೇರ್ ತರ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಯಾಕೆ ಇದನ್ನ ಬಿಡೋದು, ಇದನ್ನು ಹೇಳ್ಬೋಣ. ಸೊ ಈಚ್ ಸೈಡ್ ಆಫ್ ದ ಸ್ಕ್ವೇರ್ ನಾನು ಎಕ್ಸ್ ತಗೋತೀನಿ. ಓಕೆ, ಅಂಡ್ ನನಗೆ ಮೋಟಿವ್ ಇರೋ, ನನ್ನ ಇಂಟೆನ್ಷನ್ ಇರೋದು ಟು ಫೈಂಡ್ ದ ಏರಿಯಾ ಆಫ್ ದಿಸ್ ಸ್ಕ್ವೇರ್. ಏರಿಯಾ ಆಫ್ ದ ಸ್ಕ್ವೇರ್ ನ y ಅಂತ ಬರಿತೀನಿ, ಏರಿಯಾ ಈ ರೀಜನ್. ಓಕೆ, ಸೊ ಅಗೈನ್ ಡಿಪೆಂಡಿಂಗ್ ಆನ್ ದ ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಇಸ್ ಜನರೇಟೆಡ್, ಅಥವಾ y ವ್ಯಾಲ್ಯೂ ಗೊತ್ತಾಗುತ್ತೆ ನನಗೆ, ಕರೆಕ್ಟಾ? ಸೊ ಇದರ ಹೆಂಗ್ ಎಕ್ಸ್ ವೈ ಚೇಂಜ್ ಆಗ್ತಿದೆ ಅನ್ನೋ ಗೊತ್ತಾಗೋದಕ್ಕೆ ಐ ನೀಡ್ ಡೆರಿವೇಟಿವ್. ಎಕ್ಸ್ 10 ಆದ್ರೆ y ಏನಾಗುತ್ತೆ, ಎಕ್ಸ್ 4 ಆದ್ರೆ y ಏನಾಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಅಲ್ವಾ? ಸೊ ದೇರ್ ಇಸ್ ಚೇಂಜಿಂಗ್ ಹ್ಯಾಪನಿಂಗ್. ಸೊ ಆ ಚೇಂಜ್ಗೆ ಡೆರಿವೇಟಿವ್ ಬೇಕು. ಜಾಮೆಟ್ರಿಕಲಿ ಒಂದು ಶೇಪ್ ಅಲ್ಲಿ ಹೇಳಿದೀನಿ. ನೀವು ಇದ್ರಲ್ಲಿ ಏನ್ ಅಬ್ಸರ್ವ್ ಮಾಡಬೇಕು, ಫಂಕ್ಷನ್ ವ್ಯಾಲ್ಯೂ ಯಾವ ತರ ಇದೆ ಅಂತ ನೋಡಿ. ಫಂಕ್ಷನ್ ಇಸ್ ಲುಕಿಂಗ್ ಲೈಕ್ ಎಕ್ಸ್ ಸ್ಕ್ವೇರ್, ಒಂದು ಎಕ್ಸ್ಪೋನೆಂಟ್ ತರ ಕಾಣ್ತಿದೆ. ಇದು ನೀವು ಫಸ್ಟ್ ಪಿ ಯು ಓದಿದೀರಾ, ಡೆರಿವೇಟಿವ್, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಚಾಪ್ಟರ್ ಇದು ಓದಿದೀರಾ. ಸೊ ಐ ಆಮ್ ಗೋಯಿಂಗ್ ಟು ನೌ ಟೆಲ್ ಯು ಯಾವ ತರ ಫಂಕ್ಷನ್ಸ್ ಇದೆ, ಆಲ್ ಪಾಸಿಬಲ್ ಫಂಕ್ಷನ್ಸ್ ವಿಚ್ ಯು ಶುಡ್ ನೋ, ಅಂಡ್ ಅದರ ಡೆರಿವೇಟಿವ್ಸ್ ನೀವು ಫಾರ್ಮುಲಾ ತರ ನಾಪ್ಕ ಇಟ್ಕೋಬೇಕು. ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಇದ್ರೆ ಏನು, ಎಕ್ಸ್ಪೋನೆಂಟ್ ಇದ್ರೆ ಏನು, 1/x ಇದ್ರೆ ಏನು, ಅದನ್ನ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್. ಓಕೆ, ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ. ನಾನು ಆಗ್ಲೇ ಹೇಳಿದ್ದೀನಿ, ಐ ವೋಂಟ್ ಗೋ ವೆರಿ ಮಚ್ ಡೀಪರ್ ಇನ್ ಟು ದಿಸ್. ತೀರಾ ಡೀಪಾಗಿ ಹೋಗೋಕ್ಕಾಗಲ್ಲ. ಮೇ ಬಿ ಐ ಮೇಕ್ ಅ ಸೆಪರೇಟ್ ವಿಡಿಯೋ ಫಾರ್ ದ್ಯಾಟ್. ಬಟ್ ಈ ವಿಡಿಯೋ ಕಂಪ್ಲೀಟ್ಲಿ ಫಾರ್ ಹೂಮ್, ನನಗೇನು ಗೊತ್ತಿಲ್ಲ, ಬಟ್ ನನಗೆ ಒಳ್ಳೆ ಮಾರ್ಕ್ಸ್ ಬೇಕು. ಈ ಚಾಪ್ಟರ್ ನಾನು ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋದು. ಓಕೆ, here we start algebraic functions. ಫಸ್ಟ್ ನಾನು algebraic functions ಬಗ್ಗೆ ಮಾತಾಡ್ತೀವಿ. ಅಂಡ್ ಫಸ್ಟ್ ನಾನು ಯಾವ ಒಂದು ಎಕ್ಸಾಂಪಲ್ ತಗೊಂಡು ಡೆರಿವೇಟಿವ್ ಆಫ್ ದಟ್ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಒನ್ ಡೆರಿವೇಟಿವ್ ಆಫ್ ಎಕ್ಸ್ಪೋನೆಂಟ್ ಅಲ್ವಾ, ಎಕ್ಸ್ ಸ್ಕ್ವೇರ್ ಅಲ್ವಾ ತಗೊಂಡಿದ್ದು. ಸೊ ಜನರಲೈಸ್ ಮಾಡಿ x ಟು ದ ಪವರ್ n ಅಂತ ತಗೋತೀವಿ. ವೆನೆವರ್ ಯು ಗೆಟ್ ಅ ಫಂಕ್ಷನ್ ಲೈಕ್ ದಿಸ್, ಎಕ್ಸ್ ಪವರ್ ಅಂದ್ರೆ ಈ ಎಕ್ಸ್ ಅನ್ನೋ ವೇರಿಯಬಲ್ ಪವರ್ ಏನಾದ್ರು ಇದ್ದಾಗ, ದ ಡೆರಿವೇಟಿವ್ ಆಫ್ ದಿಸ್ ಕೈಂಡ್ ಆಫ್ ಫಂಕ್ಷನ್ ಇಸ್ n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1. ಇದು ಜನರಲ್ ಆಗಿ ಇರುತ್ತೆ. ನೀವು ಇದನ್ನ ವ್ಯಾಲ್ಯೂ ಬಂದಾಗ ನೀವು ಡೆರಿವೇಟಿವ್ ಆಗಿ ಮಾಡ್ಕೊಳ್ಳಿ. ಸಪೋಸ್ ಈಗ y ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಕೊಟ್ರು ಅಂತ ಅನ್ಕೊಳ್ಳಿ. ನೀವು ಡೆರಿವೇಟಿವ್ ಫೈಂಡ್ ಮಾಡಕ್ ಏನ್ ಮಾಡ್ತೀರಾ, y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯಾವ ತರ ಇದೆ ಇದು, ಎಕ್ಸ್ ಟು ದ ಪವರ್ n. ಕಂಪೇರ್ ಮಾಡಿ ಇದೆರಡನ್ನ, ಅದೇ ತರ ಇದೆ ಅಲ್ವಾ? ಸೊ n ಜಾಗದಲ್ಲಿ ಏನಿದೆ, 3 ಇದೆ. ಸೊ n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1, ಈ ತರ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಓಕೆ, ಸೊ ಡೆರಿವೇಟಿವ್ ಏನಾಗುತ್ತೆ ಇದ್ರದ್ದು, 3 ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ನಾನು ಇಲ್ಲಿ ಏನೇನ್ ಕೊಡ್ತೀನೋ ಅದೆಲ್ಲ ಜನರಲೈಸ್ಡ್ ಫಾರ್ಮು, ಈ ತರ ಬರ್ಬೋದು, ಅಥವಾ ಇದರಲ್ಲೇ ಒಂದು ಚೂರು ಮಾಡಿಫಿಕೇಶನ್ ಆಗಿರ್ಬೋದು. ಓಕೆ, ಸೆಕೆಂಡ್ ಒನ್ ವೆರಿ ಸಿಂಪಲ್. ಈಗ ಎಕ್ಸ್ ಪವರ್ 3 ಇತ್ತಲ್ವಾ, ಎಕ್ಸ್ ಪವರ್ 3 ಇದ್ದಾಗ ಇದಾಗುತ್ತೆ. ಬರೀ ಎಕ್ಸ್ ಇದ್ರೆ ಏನಾಗುತ್ತೆ, ವಿ ನೋ ಎಕ್ಸ್ ಬರೀ ಎಕ್ಸ್ ಇದ್ರೆ ಇಟ್ ಇಸ್ ಎಕ್ಸ್ ಪವರ್ 1. ಸೊ ಎಕ್ಸ್ ಪವರ್ 1 ಇದ್ದಾಗ ಏನಾಗುತ್ತೆ, ಈ 3 ಎಲ್ಲ ಬರಲ್ಲ. ಓಕೆ, ಸೊ ಎಕ್ಸ್ ಪವರ್ 1 ಇದ್ದಾಗ n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1. ಸೊ 1 ಇಂಟು ಎಕ್ಸ್ ಟು ದ ಪವರ್ 1 ಮೈನಸ್ 1 ಏನಾಗುತ್ತಿದ್ದು, 1 ಇಂಟು ಎಕ್ಸ್ ಪವರ್ 0. ಎಕ್ಸ್ ಪವರ್ 0 ಇಸ್ ಎನಿವೇ 1. ಸೊ ನೆಕ್ಸ್ಟ್ ಏನ್ ನಂದು ಕ್ವಶನ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್, ಬರೀ ಒಂದು ವೇರಿಯಬಲ್, ಸೇಮ್ ವಿತ್ ರೆಸ್ಪೆಕ್ಟ್ ಟು ಯಾವ್ದಿದೆ ಅದನ್ನೇ ತಗೊಂಡಾಗ ಏನ್ ಬರುತ್ತೆ, ಇಟ್ ಈಸ್ 1. ಮೂವಿಂಗ್ ಆನ್. ಈಗ ಎರಡೂ ನ್ಯೂಮರೇಟರ್ ಅಲ್ಲೇ ಇದೆ, ಕರೆಕ್ಟಾ? ಸೊ ಈಗ ಏನ್ ಮಾಡ್ತೀನಿ, ಡಿನಾಮಿನೇಟರ್ ಕಳಿಸ್ತೀನಿ, 1/x. ಸೊ ಯಾವಾಗ ನಿಮ್ ಫಂಕ್ಷನ್ 1/x ಇರುತ್ತೆ, ಯು ಶುಡ್ ರೈಟ್ ಮೈನಸ್ 1/x ಸ್ಕ್ವೇರ್. ಇದನ್ನ ನೀವು ನಾಪ್ಕ ಇಟ್ಕೋಬೇಕು. ಇದು ಪ್ರತಿ ಸರಿ ನಿಮ್ಗೆ ಅವೈಲೇಬಲ್ ಇರಲ್ಲ, ನೀವು ನಾಪ್ಕ ಇಟ್ಕೋಬೇಕು ಇದನ್ನ. ಓಕೆ, ಸೊ ಫೋರ್ತ್ ಒನ್ ಡಿ ಬೈ ಡಿ ಎಕ್ಸ್ ಆಫ್, ಈಗ ಏನ್ ಮಾಡ್ತೀನಿ, ಇ ಪವರ್ ಎಕ್ಸ್ ಕೊಡ್ತೀನಿ. ಅಂಡ್ ದಿಸ್ ಇಸ್ ದ ಓನ್ಲಿ ಫಂಕ್ಷನ್ ವೇರ್ ಫಂಕ್ಷನ್ ವ್ಯಾಲ್ಯೂನು ಇದೇ ಇರುತ್ತೆ, ಡೆರಿವೇಟಿವ್ ವ್ಯಾಲ್ಯೂನು ಅದೇ ಇರುತ್ತೆ, ಇ ಪವರ್ ಎಕ್ಸ್ ಇರುತ್ತೆ. ಓಕೆ, ಲಾಸ್ಟ್ ಒನ್. ಕೆಲವು ಸರಿ ಏನ್ ಮಾಡ್ತಾರೆ, ದ ಫಂಕ್ಷನ್ ವ್ಯಾಲ್ಯೂ ವಿಚ್ ಯು ಗೆಟ್, ನಿಮ್ಗೆ ಏನ್ ಫಂಕ್ಷನ್ ವ್ಯಾಲ್ಯೂ ಇರುತ್ತೋ ದಟ್ ವಿಲ್ ಬಿ ಜಸ್ಟ್ ಒಂದು ನಂಬರ್ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ y is equal to 2 ಅನ್ನೋದು ಒಂದಿರುತ್ತೆ. ಓಕೆ, ಅಂಡ್ 2 is a function, 2 is a constant function, ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅದು. ಸೊ ನಾನು ಇದನ್ನ ಡಿರೈವ್ ಮಾಡಲೇಬೇಕು. ಅಕಾರ್ಡಿಂಗ್ ಟು ದ ರೂಲ್ ಎನಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಕ್ಯಾನ್ ಬಿ ಡಿರೈವ್. ನಾನು ಇದನ್ನ ಡಿರೈವ್ ಅಂದ್ರೆ ಡೆರಿವೇಟಿವ್ ಫೈಂಡ್ ಮಾಡಲೇಬೇಕು. ಸೊ ಹೌ ಡು ಯು ಫೈಂಡ್ ಫಂಕ್ಷನ್ಸ್ ಫಾರ್, ಈ ತರ ಇದ್ದಾಗ ಏನ್ ಮಾಡ್ತೀರಾ ನೀವು, ವೆರಿ ಸಿಂಪಲ್. ಇದನ್ನ ನೀವು ಕಾನ್ಸ್ಟೆಂಟ್ ಅಂತ ಅನ್ಕೊಂಡು ಕಾನ್ಸ್ಟೆಂಟ್ ಫಂಕ್ಷನ್ಗೂ ಏನಾಗುತ್ತೆ ಅಂತ ಬರೀಬೇಕು. ಸೊ ಫಿಫ್ತ್ ಒನ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್. ಈ ತರ ಕಾನ್ಸ್ಟೆಂಟ್ ಬಂದಾಗ ಯಾವಾಗ್ಲೂ ಅದು 0 ಇರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ಇದು ಇ ಪವರ್ ಎಕ್ಸ್ ಇತ್ತು. ಓಕೆ, ಸೊ ಸಪೋಸ್ ಯಾವ್ದಾದ್ರು ಒಂದು ನಂಬರ್, ಒಂದು ರಿಯಲ್ ನಂಬರ್ ತಗೊಂಡು ಅದಕ್ಕೆ ಪವರ್ ಎಕ್ಸ್ ಇದ್ದಾಗ
ಇಟ್ ವಿಲ್ ಬಿ a power x into log a. ಓಕೆ, ಇದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಸೆವೆಂತ್ ಒನ್ ಯಾವುದು, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಈ ತರ ಬಂದಾಗ ಏನಾಗುತ್ತೆ, ಡೆರಿವೇಟಿವ್ ಇದ್ರದ್ದು 1/x. ನೀವು ಇದೇ ಆರ್ಡರ್ ನಾಪ್ಕ ಇಟ್ಕೋಬೇಕು ಅನ್ನೋದೇನಿಲ್ಲ, ಬಟ್ ಯು ಶುಡ್ ಬಿ ಫೆಮಿಲಿಯರ್ ಯಾವ ಫಂಕ್ಷನ್ ಬಂದಾಗ ಏನ್ ಮಾಡ್ಬೇಕು. ಸೊ ಬ್ರಾಕೆಟ್ ಒಳಗಡೆ ಏನ್ ಬರ್ದಿದೀನೋ ದೋಸ್ ಆರ್ ಆಲ್ ಫಂಕ್ಷನ್. ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯೋ ದೋಸ್ ಆರ್ ಆಲ್ ಡೆರಿವೇಟಿವ್ಸ್ ಆಫ್ ದಟ್ ಫಂಕ್ಷನ್. ಓಕೆ, ಸೊ ಪ್ಲೀಸ್ ನಾನು ಬೇಕಾದ್ರೆ ಈ ಕಡೆ ತಿರುಗ್ತೀನಿ, ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ನೀವು ಕಲಿಯೋವರೆಗೂ ಇದನ್ನ ನೀವು ಮರೆಯಂಗೇ ಇಲ್ಲ, ಡೆರಿವೇಟಿವ್ಸ್ ಆಗೋವರೆಗೂ ನೀವು ಮರೆಯಂಗಿಲ್ಲ. ಸೊ ಒಂದು 2 ಸೆಕೆಂಡ್ ಗ್ಯಾಪ್ ಕೊಡ್ತೀನಿ, ಟೇಕ್ ಅ ಸ್ಕ್ರೀನ್ ಶಾಟ್. ಓಕೆ, ಸೊ ಐ ಹೋಪ್ ಎಲ್ರಿಗೂ ಇದು ಏನಕ್ಕೆ ಬಂತು, ಎಲ್ಲಿಂದ ಏನ್ ಕನೆಕ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ, ಒಂದು ಚಿಕ್ಕ ಐಡಿಯಾ ಬರ್ತಾ ಇದೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ದಿಸ್ ಇಸ್ ಆಲ್ಜಿಬ್ರೈಕ್ ಫಂಕ್ಷನ್. ಹಾಗಿದ್ರೆ ಇಡೀ ಚಾಪ್ಟರ್ ಆಲ್ಜಿಬ್ರಾನೇ ಇರುತ್ತಾ? ಇಲ್ಲ, ಕ್ಯಾಲ್ಕುಲಸ್ ಅಂದ್ರೆ ಎಲ್ಲ ಬ್ಲೆಂಡ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಅಂತ ಹೇಳಿ ಆಲ್ಜಿಬ್ರೈಕ್ ಫಂಕ್ಷನ್ಸ್ ಬರ್ಸಿದ್ದೀನಿ. ಈಗ ನೆಕ್ಸ್ಟ್ ಇದೇ ತರ ಟ್ರಿಗನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ನೆಕ್ಸ್ಟ್ ಟೈಪ್ ಆಫ್ ಫಂಕ್ಷನ್, ದಟ್ ಈಸ್ ಟ್ರಿಗನೋಮೆಟ್ರಿಕ್ ಫಂಕ್ಷನ್. ಓಕೆ, ಸೊ ಈಗ ಇಲ್ಲಿ 7 ಬಂದಿದೆ ಆಲ್ಜಿಬ್ರೈಕ್. ಟ್ರಿಗನೋಮೆಟ್ರಿಲಿ ಎಷ್ಟು ಬರ್ಬೋದು, ಎಷ್ಟು ರೇಷಿಯೋ ಇದೆಯೋ, ಎಷ್ಟು ಟ್ರಿಗನೋಮೆಟ್ರಿಕ್ ರೇಷಿಯೋ ಇದೆಯೋ ಅಷ್ಟು ಫಂಕ್ಷನ್ಸ್ ಬರುತ್ತೆ. ಓಕೆ, ಸೊ ನೌ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಟ್ರಿಗನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಹಿಯರ್ ವಿ ಸ್ಟಾರ್ಟ್. ಫಸ್ಟ್ ಒನ್, ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಫಂಕ್ಷನ್ ಯಾವುದು, ಸೈನ್ ಎಕ್ಸ್. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ವಿಲ್ ಬಿ ಕಾಸ್ ಎಕ್ಸ್. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ವಿಲ್ ಬಿ ಏನು, ಇಟ್ ವಿಲ್ ಬಿ ಮೈನಸ್ ಸೈನ್ ಎಕ್ಸ್. ಸೇಮ್ ವೇ ಥರ್ಡ್ ಒನ್, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್. ಟ್ಯಾನ್ ಅನ್ನೋ ಫಂಕ್ಷನ್ ತಗೊಂಡ್ರೆ ಅದರ ಡೆರಿವೇಟಿವ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೇಮ್ ವೇ ಕಂಟಿನ್ಯೂಯಿಂಗ್, ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ಎಕ್ಸ್ ಏನಾಗುತ್ತೆ ನೋಡಿ, ಕೊಸಿಕೆಂಟ್ ಎಕ್ಸ್ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವ್ ಸೈನ್ ಇರುತ್ತೆ ಅಂತ ಅರ್ಥ. ಸೊ ಕೊಸಿಕೆಂಟ್ ಎಕ್ಸ್ ಏನಾಗುತ್ತೆ, ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಇಲ್ಲೇ ಬರಿತೀನಿ, ಇಲ್ಲ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಫಿಫ್ತ್ ಒನ್, ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ಆದ್ಮೇಲೆ ಯಾವ್ದು ಬರುತ್ತೆ, ಸೀಕೆಂಟ್ ಎಕ್ಸ್. ಸೀಕೆಂಟ್ ಎಕ್ಸ್ ಏನು, ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ಲಾಸ್ಟ್ ಒನ್ ಸಿಕ್ಸ್ತ್ ಒನ್ ಯಾವುದು, ಲಾಸ್ಟ್ ಒನ್, ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್. ಸೊ ಕಾಟ್ ಎಕ್ಸ್ ಏನಾಗುತ್ತೆ, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಸೊ 6 ಫಂಕ್ಷನ್ಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಆ ಫಂಕ್ಷನ್ಸ್ ಡೆರಿವೇಟಿವ್. ಸೊ ಕನ್ಫ್ಯೂಸ್ ಆಗಬೇಡಿ, ರೈಟ್ ಹ್ಯಾಂಡ್ ಸೈಡ್ ಯಾವಾಗ್ಲೂ ಏನಿರುತ್ತೆ, ಡೆರಿವೇಟಿವ್ಸ್ ಇರುತ್ತೆ. ಬ್ರಾಕೆಟ್ ಒಳಗಡೆ ಈ ನೋಡಿ, ಅದಕ್ಕೆ ಈ ಸಿಂಬಲ್ ನೋಡಿದ ತಕ್ಷಣ ಗೊತ್ತಾಗಬೇಕು ಡೆರಿವೇಟಿವ್ ಯಾವಾಗ್ಲೂ ಫೈಂಡ್ ಮಾಡೋದು ಫಂಕ್ಷನ್ಸ್. ಸೊ ಡೆರಿವೇಟಿವ್ ಜೊತೆ ಫಂಕ್ಷನ್ಸ್ ಇದೆ. ಓಕೆ, ಸೇಮ್ ಇದ್ರದ್ದು ಕೂಡ ನಾನು ಒಂದು 2 ಸೆಕೆಂಡ್ ಈ ಕಡೆ ಹೋಗ್ಬಿಡ್ತೀನಿ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಒಂದು ಚಿಕ್ಕ ಕ್ವಶನ್. ಈಗ ಸೇಮ್, ಈಗ ರೆಡಿ ಇದ್ದೀರಾ ನೀವು, ಆಲ್ಮೋಸ್ಟ್ ರೆಡಿ ಇದ್ದೀರಾ ಎಲ್ರು ಟು ಅಂಡರ್ಸ್ಟ್ಯಾಂಡ್, ಟು ಲರ್ನ್ ಹೌ ಟು ಡೂ ಡಿಫ್ರೆನ್ಸಿಯೇಷನ್. ನಾನು ನಿಮಗೆ ಫಂಕ್ಷನ್ಸ್ ಕೊಟ್ಟಾಯ್ತು, ಆ ಫಂಕ್ಷನ್ ಬಂದಾಗ ಡೆರಿವೇಟಿವ್ ಏನಾಗುತ್ತೆ ಅದು ಕೊಟ್ಟಾಯ್ತು. ಹಾಗಿದ್ರೆ ಚಾಪ್ಟರ್ ಮುಗೀತಲ್ವಾ, ಚಾಪ್ಟರ್ ಮುಗಿದ್ ಲೆಕ್ಕ ಇವಾಗ, ಯಾಕಂದ್ರೆ ಫಂಕ್ಷನ್ಸ್ ಇದೆ. ಸೊ ನಿಮಗೆ ಎಕ್ಸಾಂಪಲ್ ಫಂಕ್ಷನ್ಸ್ ಕೊಡ್ತಾರೆ, ನೀವು ಮಾಡ್ಬಿಡ್ತೀರಾ ಡೆರಿವೇಶನ್ ಅಲ್ವಾ. ಕ್ಲಾಸ್ 12 ಅಲ್ಲಿ ಇದ್ದೀರಾ ಅಥವಾ ಸೆಕೆಂಡ್ ಪಿ ಯು ಇದ್ದೀರಾ, ಡೈರೆಕ್ಟ್ ಆಗಿ ನಿಮಗೆ ಇದೇ ಕ್ವಶನ್ಸ್ ಕೊಡ್ಬೋದು. ಬಟ್ ಸ್ವಲ್ಪ ಏನೊಂದು ಮಸಾಲೆ ಇರ್ಬೇಕಲ್ವಾ 12th ಅಲ್ಲಿ. ಸೊ ಏನ್ ಮಾಡ್ತಾರೆ, ಡೆರಿವೇಟಿವ್ ನಿಮಗೆ ಸಿಂಗಲ್ ಫಂಕ್ಷನ್ಸ್ ಕೊಡ್ಬೋದು. ದೇ ವಿಲ್ ಆಲ್ಸೋ ಗಿವ್ ಸ್ವಲ್ಪ ಮಸಾಲೆ ಎಂದಲ್ವಾ, ಸಿಂಗಲ್ ಫಂಕ್ಷನ್ ಕೊಡ್ಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೋರ್ಸೋಣ, ಅವಾಗ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗ್ಬೋದು. ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಐ ವಿಲ್ ಗಿವ್ ಯು ಅ ಫಂಕ್ಷನ್ y is equal to x square plus tan x. x square plus tan x is a function. ಈ ಫಂಕ್ಷನ್ ಗೊತ್ತಾ ನಿಮ್ಗೆ, ಡೆರಿವೇಟಿವ್ ಗೊತ್ತಿಲ್ಲ. ಬಟ್ ಯೋಚನೆ ಮಾಡಿ, ಬರೀ x square ಗೊತ್ತಾ, ಗೊತ್ತು. ಬರೀ tan x ಗೊತ್ತಾ, ಗೊತ್ತು. ಇಲ್ಲೇ ಎಲ್ಲೋ ಬರ್ತಿದ್ದೀನಿ, ಕರೆಕ್ಟಾ. ಸೊ ಈ ತರ ವೆನ್ ದ ಫಂಕ್ಷನ್ ಈಸ್ ಸಮ್ ಆಫ್ 2 ಫಂಕ್ಷನ್, ಸಮ್ ಅಂದ ತಕ್ಷಣ ಇನ್ನ ಹಿಂದೆಗಡೆ 3 ಹಂಗೆ ಹಿಂದೆ ಬಂದ್ಬಿಡುತ್ತೆ. ಯಾವ್ದು, ವೆನ್ ದ ಫಂಕ್ಷನ್ ಇಸ್ ಡಿಫರೆನ್ಸ್ ಆಫ್ 2 ಫಂಕ್ಷನ್, ಪ್ರಾಡಕ್ಟ್ ಆಫ್ 2 ಫಂಕ್ಷನ್, ಡಿವಿಷನ್ ಆಫ್ 2 ಫಂಕ್ಷನ್, ಅವಾಗ ಏನ್ ಮಾಡಬೇಕು, ದಟ್ ಈಸ್ ವೇರ್ your talent is there. ಅಥವಾ ಈ ಚಾಪ್ಟರ್ ಅಲ್ಲಿ ಎಕ್ಸ್ಟ್ರಾ ಇರೋದೇನು, ಅದೇ ಎಕ್ಸ್ಟ್ರಾ. ಸೊ ನೌ ಲೆಟ್ಸ್ ಟ್ರೈ ಟು ಸ್ಟಡಿ ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ಓಕೆ, ಸದ್ಯಕ್ಕೆ ಇದೊಂದು ಅನಿಸ್ತೀನಿ, ಸೊ ಮಿಕ್ಕಿದೆಲ್ಲ ಹಂಗೆ ಇರ್ಲಿ. ಓಕೆ, ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್, ಆಲ್ಜಿಬ್ರಾ. ಓಕೆ, ಸೊ ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ಈಗ ಫಸ್ಟ್ ಒನ್ ಇಲ್ಲಿ ಏನ್ ತಗೊಂಡ ಅದೇ ತರಾನೇ, ವೆನ್ ಐ ವಾಂಟ್ ಟು ಫೈಂಡ್ ದ ಡೆರಿವೇಟಿವ್ ಆಫ್ 2 ಫಂಕ್ಷನ್ಸ್, ಸಮ್ ಆಫ್ 2 ಫಂಕ್ಷನ್ಸ್, ಈ ತರ ಇದ್ದಾಗ ಜನರಲೈಸ್ ಮಾಡಿದೀನಿ ಅಷ್ಟೇ. ನಾನು ಇದಕ್ಕೆ ಅಂತ ಹೇಳ್ಬಿಟ್ರೆ ಬರೀ ಇವೆರಡಕ್ಕೆ ಮಾತ್ರ ಅದು ಸೀಮಿತ ಇರುತ್ತೆ. ಐ ಆಮ್ ಜಸ್ಟ್ ಜನರಲೈಸಿಂಗ್ ಯು ಅಂಡ್ ವಿ, 2 ಫಂಕ್ಷನ್ ಅಂತ ಅನ್ಕೊಳ್ಳಿ.
ಐ ವಾಂಟ್ ಟು ಫೈಂಡ್ ದ ಸಮ್ ಆಫ್ ಡೆರಿವೇಟಿವ್ ಆಫ್ ಸಮ್ ಆಫ್ ಟೂ ಫಂಕ್ಷನ್ಸ್. ಅವಾಗ ಏನ್ ಮಾಡಬೇಕು? ತುಂಬಾ ಸಿಂಪಲ್ ನೋಡಿ. ಫಸ್ಟ್ ಫಂಕ್ಷನ್ ಯಾವ್ದಿದೆ ಇಲ್ಲಿ? ಯು ಇದೆ. ಅದನ್ನ ಸೆಪರೇಟ್ ಆಗಿ ಡಿರೈವ್ ಮಾಡಿ. ಏನಾಗುತ್ತೆ? ಸೆಪರೇಟ್ ಡಿವಿಷನ್. ಜಸ್ಟ್ ಯು ಇದೆ, ವಿ ಇಲ್ಲ ಅಂದ್ರೆ ಏನಾಗುತ್ತೆ? ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ. ಕರೆಕ್ಟಾ? ಅದನ್ನೇ ಬರೀತೀವಿ, ಡಿ ಯು ಬೈ ಡಿ ಎಕ್ಸ್. ಸಿಂಬಲ್ ಏನಿದೆ ನೆಕ್ಸ್ಟ್? ಸಿಂಬಲ್ ಇಸ್ ಪ್ಲಸ್. ಕರೆಕ್ಟಾ? ಸೊ ಪ್ಲಸ್ ಬರೀತೀವಿ. ನೆಕ್ಸ್ಟ್ ಈಗ ಯು ವಿಷಯ ಮುಗ್ದೋಯ್ತು. ಯು ಬಗ್ಗೆ ಡೋಂಟ್ ವರಿ. ಇನ್ನೊಂದೇನಿದೆ ಪಕ್ಕದಲ್ಲಿ? ವಿ ಇದೆ. ಸೊ ಡಿ ವಿ ಬೈ ಡಿ ಎಕ್ಸ್ ಬರೀ, ಡಿ ವಿ ಬೈ ಡಿ ಎಕ್ಸ್. ಸೊ ವೆನ್ ಯು ಫೈಂಡ್ ಸಮ್ ಆಫ್ ಟೂ ಫಂಕ್ಷನ್, ವೆನ್ ಯು ವಾಂಟ್ ಟು ಫೈಂಡ್ ದ ಡೆರಿವೇಟಿವ್ ಆಫ್ ದೆಮ್, ಈ ತರ ಮಾಡಬೇಕು. ಈಗ ಇದೇ ಹೇಳಿ ಏನ್ ಮಾಡ್ತೀರಾ ನೀವು? ಸದ್ಯಕ್ಕೆ tan x ಇಲ್ಲ, ಇದು ಯು ಇದು ವಿ ಅಂತ ಅನ್ಕೊಳ್ಳಿ. ಫಸ್ಟ್ ಡಿ ಯು ಬೈ ಡಿ ಎಕ್ಸ್ ಮಾಡ್ತೀರಾ, ಆಮೇಲೆ ಡಿ ವಿ ಬೈ ಡಿ ಎಕ್ಸ್ ಮಾಡ್ತೀರಾ. ಓಕೆ, ದಿಸ್ ಇಸ್ ಒನ್ ಟೈಪ್ ಆಫ್ ಫಂಕ್ಷನ್. ಅಂಡ್ ಇನ್ನ ಸಬ್ಟ್ರಾಕ್ಷನ್ ಇಲ್ಲೇ ಮುಗಿಸ್ಬೋದು. ಸಬ್ಟ್ರಾಕ್ಷನ್ ಏನ್ ಮಾಡ್ತೀರಾ? ಸಪೋಸ್ ಇದೇ ಕ್ವೆಶನ್ ಸಬ್ಟ್ರಾಕ್ಷನ್ ಕೊಟ್ರೆ ಸೇಮ್, ಫಸ್ಟ್ ಯು ನ ಸೆಪರೇಟ್ ಆಗಿ ಮಾಡ್ತೀರಾ, ಆಮೇಲೆ ಮೈನಸ್ ವಿ ನ ಸೆಪರೇಟ್ ಆಗಿ ಮಾಡ್ಬಿಟ್ಟು ಡೆರಿವೇಟಿವ್ ಈ ತರ ಬರೀತೀರಾ. ಅಡಿಷನ್ ಸಬ್ಟ್ರಾಕ್ಷನ್ ಆಕ್ಚುಲಿ ಈಸಿ. ಬಟ್ ಅಡಿಷನಲ್ ಸಬ್ಟ್ರಾಕ್ಷನ್ ಜೊತೆಗೆ ನೀವು ಇನ್ನೊಂದು ಓದ್ಕೋಬೇಕು. ಸಪೋಸ್ ಈಗ ಇದೇ y ನ ನಾನು ಅಕಸ್ಮಾತ್ y ಇಸ್ ಈಕ್ವಲ್ ಟು 2 tan x ಈ ತರ ಕೊಟ್ರೆ ಹೆಂಗ್ ಮಾಡೋದು? 2 is a constant. Constant is multiplied to a function. ಸೊ ಈ ಕಾನ್ಸ್ಟೆಂಟ್ ಫಂಕ್ಷನ್ ಮಲ್ಟಿಪ್ಲೈ ಆದಾಗ ಸೆಪರೇಟ್ ಆಗಿ ಮಾಡಂಗಿಲ್ಲ. ಸೆಪರೇಟ್ ಆಗಿ ಮಾಡಿದ್ರೆ ಏನಾಗುತ್ತೆ? ಕಾನ್ಸ್ಟೆಂಟ್ 0. ಎನಿಥಿಂಗ್ ಯು ಮಲ್ಟಿಪ್ಲೈ ವಿತ್ 0 ವಿಲ್ ಬಿ 0. ಇಲ್ಲಿ ಏನ್ ಮಾಡಿದ್ರು ಅದನ್ನೇ ಇಲ್ಲಿ ಮಾಡಂಗಿಲ್ಲ. ಹಾಗಿದ್ರೆ ಏನ್ ಮಾಡಬೇಕು? ವೆನ್ ಯು ಫೈಂಡ್ ಡೆರಿವೇಟಿವ್ ಆಫ್ ಅ ಫಂಕ್ಷನ್ ಯು ಮಲ್ಟಿಪ್ಲೈಡ್ ವಿತ್ ಅ ಕಾನ್ಸ್ಟೆಂಟ್ ಕೆ ಅಂತ ಬರಿತೀನಿ. ಈ ತರ ಇದ್ದಾಗ ನೀವೇನ್ ಮಾಡ್ಬೇಕು? ಈ ಬ್ರಾಕೆಟ್ ಅಲ್ಲಿ ಅಥವಾ 2 tan x ಅಂತಿದೆ ಅಲ್ವಾ, ನೀವು ಈ ತರ ಡಿ ಬೈ ಡಿ ಎಕ್ಸ್ ಆಫ್ 2 tan x ಕಾನ್ಸ್ಟೆಂಟ್ ಜೊತೆಗೆ ಬರ್ಕೊಂಡಾಗ ಕೆ ನ ಆಚೆಗಡೆ ಇರ್ಬೇಕು. ಟೇಕ್ ಔಟ್ ಕೆ ಅಂಡ್ ಮಿಕ್ಕಿರೋದು ಫಂಕ್ಷನ್ ಏನಿದೆ? ಫಂಕ್ಷನ್ ಇಸ್ ಯು, ದಿಸ್ ಇಸ್ ಅ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಆಚೆ ಇಡಿ, ಫಂಕ್ಷನ್ ನ ಡೆರಿವೇಟಿವ್ ಅಥವಾ ಡಿಫ್ರೆನ್ಸಿಯೇಷನ್ ಪರ್ಫಾರ್ಮ್. ಓಕೆ, ಇನ್ನ ಎರಡು ಇಲ್ಲೇ ಹೇಳ್ಬೋದು, ಬಟ್ ಎನಿವೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡೋಣ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ಇಲ್ಲಾಂದ್ರೆ ನಾನೇ ಹೇಳ್ತಾ ಇರಂಗಾಗುತ್ತೆ. ಸೊ ನೌ ಲೆಟ್ಸ್ ಟ್ರೈ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ ಟಿಲ್ ಹಿಯರ್. ಓಕೆ, ಸೊ ನೀವೆಲ್ಲರೂ ನೋಡೋ ಹಾಗೆ ಐ ಹ್ಯಾವ್ ಟೇಕನ್ ಸಮ್ ಫಂಕ್ಷನ್ಸ್. ಸೊ ಈಗ ಪ್ರತಿಯೊಂದು ಫಂಕ್ಷನ್ಗೂ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ ಒನ್ ಬೈ ಒನ್ ನೋಡೋಣ. ಓಕೆ, ಫಸ್ಟ್ ಕ್ವೆಶನ್ ಇಸ್ y is equal to x square plus log x. ಅದನ್ನೇ ಬರೀತೀನಿ, x square plus log x. ಈಗ ಐ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು x. ಸೊ ಆ ಸ್ಟೆಪ್ ನು ಬರೀತೀನಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ? dy by dx ಆಗುತ್ತೆ. ದಟ್ ಇಸ್ ವಾಟ್ ಐ ಹ್ಯಾವ್ ಟು ಫೈಂಡ್. is equal to ನೋಡಿ ಸಮ್ ಆಫ್ ಟೂ ಫಂಕ್ಷನ್ಸ್ ಇದೆ. x square ಒಂದು ಫಂಕ್ಷನ್, log x ಒಂದು ಫಂಕ್ಷನ್. ಸಮ್ ಆಫ್ ಟೂ ಫಂಕ್ಷನ್ಸ್ ಇದೆ. ಸೊ ವೆನ್ ಯು ಹ್ಯಾವ್ ಸಮ್ ಆಫ್ ಟೂ ಫಂಕ್ಷನ್ಸ್, ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ ಏನ್ ಮಾಡಬೇಕು ಅಂತ. ಏನ್ ಮಾಡ್ಬೇಕು? ಸೆಪರೇಟ್ ಆಗಿ ಫಸ್ಟ್ ಇದನ್ನ ಮಾಡ್ಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಎರಡರದು ಸೆಪರೇಟ್ ಆಗಿರೋದ್ರಿಂದ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x. ಯಾಕೆ? ಎಕ್ಸ್ ಟು ದ ಪವರ್ n. ಸೊ 2 ಇಂಟು ಎಕ್ಸ್ ಟು ದ ಪವರ್ 2 ಮೈನಸ್ 1 ಏನಾಗುತ್ತೆ? 2 ಇಂಟು ಎಕ್ಸ್ ಆಗುತ್ತೆ. ಅದನ್ನೇ ಇಲ್ಲಿ ಬರ್ದಿ. ಓಕೆ, ಪ್ಲಸ್ ಡೈರೆಕ್ಟ್ ಕ್ವೆಶನ್ ಇದು, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಏನು? 1 ಬೈ ಎಕ್ಸ್. ಸೊ ಡೆರಿವೇಟಿವ್ ಆಫ್ ಸಮ್ ಆಫ್ ದೀಸ್ ಟು ಫಂಕ್ಷನ್ ಇಸ್ 2x ಪ್ಲಸ್ 1 ಬೈ ಎಕ್ಸ್. ಈ ತರ ಒಂದು ಬಾಕ್ಸ್ ಹಾಕ್ಬಿಟ್ರೆ ಸಾಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಹೇಳ್ತಾ ಇದೆ? ಸೆಕೆಂಡ್ ಒನ್ ಸೇಮ್, ಪ್ರತಿಯೊಂದು ಸೇಮು. ಐ ವಿಲ್ ಜಸ್ಟ್ ಚೇಂಜ್ ದ ಸ್ಟೆಪ್ಸ್ ಅಷ್ಟೇ. ಸೆಕೆಂಡ್ ಒನ್ ಸಮ್ ಇದೆಯಾ? ಎಸ್, ಸೆಕೆಂಡ್ ಒನ್ ಸಮ್ ಇದೆ. ಅಂಡ್ ಕ್ವೆಶನ್ ಮಾತ್ರ ಚೇಂಜ್ ಆಗುತ್ತೆ. ನೋಡಿ, ಪ್ರೋಸೆಸ್ ಸೇಮ್. ಓಕೆ, ಕ್ವೆಶನ್ ಮಾತ್ರ ಚೇಂಜ್ ಆಗುತ್ತೆ ಇವಾಗ. ಓಕೆ, ಏನ್ ಮಾಡ್ತೀನಿ ಇವಾಗ? ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಎಕ್ಸ್ ಅಲ್ಲ. ಸೆಕೆಂಡ್ ಕ್ವೆಶನ್ ಏನಿದೆ? ಸೆಕೆಂಡ್ ಕ್ವೆಶನ್ ಇಸ್ ರೂಟ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ರೂಟ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಸೇಮ್. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್. ರೂಟ್ ಎಕ್ಸ್ ಹೇಳಿಲ್ಲ ಅನ್ಸುತ್ತೆ. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಈಸ್ 1 ಬೈ 2 ರೂಟ್ ಎಕ್ಸ್. ಇದು ಗೊತ್ತಿರಲಿ. ಓಕೆ, ಡನ್. ಸೊ ಇವಾಗ ಏನ್ ಮಾಡಬೇಕು? ಸೇಮ್ ಸಮ್ ಆಫ್ ಟೂ ಫಂಕ್ಷನ್ಸ್ ಇದೆ. ಫಸ್ಟ್ ರೂಟ್ ಎಕ್ಸ್ ಸೆಪರೇಟ್ ಆಗಿ ಮಾಡಬೇಕು, ನೆಕ್ಸ್ಟ್ ಸೈನ್ ಎಕ್ಸ್ ಸೆಪರೇಟ್ ಆಗಿ ಮಾಡಬೇಕು. ಈಗ ತಾನೇ ಹೇಳಿದೆ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಏನು ಅಂತ. ಇಟ್ ಈಸ್ 1 ಬೈ 2 ರೂಟ್ ಆಫ್ ಎಕ್ಸ್. ಅದನ್ನ ಬರೀರಿ. ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಗೊತ್ತಾಯ್ತಲ್ಲ? ಪ್ರೋಸೆಸ್ ಒಂದ್ಸರಿ ಗೊತ್ತಾದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ? ನೆಕ್ಸ್ಟ್ ಕ್ವೆಶನ್ ಸಮ್ಮು ಸಬ್ಟ್ರಾಕ್ಷನ್ ಏನಾದ್ರು ಇದೆಯಾ? ಓಕೆ, ನೆಕ್ಸ್ಟ್ ಇಸ್ 3 tan x. ಓಕೆ, y is equal to 3 tan x. So I can see a constant multiplied to a function. So second rule use ಮಾಡ್ಬೇಕು. ಸೇಮ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ dy by dx ಏನಾಗುತ್ತೆ? ಇದು ಫಂಕ್ಷನ್, ಕರೆಕ್ಟಾ? ಸೊ dy by dx ಆಫ್ 3 tan x ಈ ತರ ಬರ್ಕೋಬೇಕು. ಕಾನ್ಸ್ಟೆಂಟ್ ನ ಆಚೆ ಇಡಬೇಕು. ಸೊ 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ tan x ಆಗುತ್ತೆ.
tan x ಡೆರಿವೇಟಿವ್ ಏನು? tan x ಡೆರಿವೇಟಿವ್ secant square x. So 3 into secant square x. This is your answer. So ಕಾನ್ಸ್ಟೆಂಟ್ ಬಂದಾಗ ಹೆಂಗ್ ಮಾಡ್ಬೇಕು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶನ್ 4 cos square x minus 1. ಸೊ ಆಬ್ವಿಯಸ್ಲಿ ಇದಿಷ್ಟು ಚೇಂಜ್ ಮಾಡ್ಬೇಕೀಗ. ಓಕೆ, ಸೊ 4 cos square x minus 1. 4 cos square x minus 1. ಓಕೆ, ಇದ್ರಲ್ಲಿ ನೋಡಿ ಕಾಂಬಿನೇಷನ್ ಇದೆ. ಒಂದು ಇಲ್ಲಿ 4 cos square x ಇದೆ ಅಂಡ್ ಡಿಫರೆನ್ಸ್ ಇದೆ ಅಂಡ್ 1 ಇದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ನೀಟಾಗಿ ಮಾಡ್ಬೇಕು ಇದನ್ನ. ಓಕೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dy by dx is equal to ಡೆರಿವೇಟಿವ್ ಆಫ್, ಫಸ್ಟ್ ಡಿಫರೆನ್ಸ್ ತರನೇ ತಗೋತೀನಿ, ಡೆರಿವೇಟಿವ್ ಆಫ್ 4 cos square x minus ಡೆರಿವೇಟಿವ್ ಆಫ್ 1. ಓಕೆ, ಅಂಡ್ ಎನಿವೇ ಇದು 0, ಸೊ ಲೆಟ್ಸ್ ನಾಟ್ ವರಿ ಅಬೌಟ್ ದಿಸ್ ಮೋರ್. ಓಕೆ, ನೆಕ್ಸ್ಟ್ ಇಲ್ಲಿ 4 cos square x ಇದೆ. ಈಗ ನೋಡಿ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಟು ಅ ಫಂಕ್ಷನ್ ಅಂತ ತಗೋಬಹುದು. ಸೊ ನಾನು ಏನ್ ಮಾಡ್ಬೇಕು, 4 ನ ಆಚೆ ಕಡೆ ಇಡಬೇಕು. 4 ನ ಆಚೆ ಕಡೆ ಇಡ್ತೀನಿ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ನ ಹಂಗೆ ಬರ್ಕೋತೀನಿ. ಓಕೆ, ಈಗ ಯೋಚನೆ ಮಾಡಿ, ಕಾನ್ಸ್ಟೆಂಟ್ ಆಚೆ ಹೋಯ್ತು. ನೆಕ್ಸ್ಟ್ ಸ್ಟೆಪ್ ನಾನು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಬಟ್ ನಿಮಗೆ ಗೊತ್ತಿರೋ ಡಿಫ್ರೆನ್ಸಿಯೇಷನ್ ಯಾವ್ದ್ರದ್ದು? ಯು ನೋ ಸೈನ್ ಎಕ್ಸ್, ಯು ನೋ ಕಾಸ್ ಎಕ್ಸ್, ಯು ನೋ ಟ್ಯಾನ್ ಎಕ್ಸ್. ಇಲ್ಲಿ ಯಾವ್ದಿದೆ? ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ಕರೆಕ್ಟಾ? ಸೊ ನಾನು ಇದನ್ನ ಏನ್ ಮಾಡ್ಬೇಕು, ಫಸ್ಟ್ 4 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇರೋದನ್ನ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೇಕು. ಯಾಕಂದ್ರೆ ಸ್ಕ್ವೇರ್ ಅಲ್ವಾ. ಈಗ ಸಿಂಪಲ್, ಎಕ್ಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಹೋಲ್ ಸ್ಕ್ವೇರ್, ಎರಡು ಒಂದೇನೆ. ಸೊ ಕಾಸ್ ಎಕ್ಸ್ ಇತ್ತು, ಕಾಸ್ ಎಕ್ಸ್ ನ ಹೋಲ್ ಸ್ಕ್ವೇರ್ ಅಂತ ಬರದೆ. ಈಗ ಇದು ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ತರ ಕಾಣಿಸ್ತದೆ. ಇಲ್ಲಿ ಎಕ್ಸ್ ಜಾಗದಲ್ಲಿ ಬೇರೆ ಇದೆ. ಸದ್ಯಕ್ಕೆ ಈ ಕ್ವೆಶನ್ ನಾನು ಕಂಟಿನ್ಯೂ ಮಾಡಲ್ಲ, ಬಿಕಾಸ್ ಇಲ್ಲಿ ನಿಮ್ಗೆ ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ, ಚೈನ್ ರೂಲ್ ಅಂತ, ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಐ ಹ್ಯಾವ್ ಟು ಅಪ್ಲೈ ಚೈನ್ ರೂಲ್ ಇಯರ್. ಎನಿವೇ ಮಾಡ್ಬಿಡ್ತೀನಿ, ಸೊ ದಟ್ ಪಾಸ್ ಆದಂಗಿರಲ್ಲ. ಓಕೆ, ಸೊ 4 ಇಂಟು ಕಂಟಿನ್ಯೂಯಿಂಗ್, ಇದು ಕಾಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ದಿಸ್ ಇಸ್ ಲುಕಿಂಗ್ ಲೈಕ್ ಅ ಎಕ್ಸ್ಪೋನೆಂಟ್ ಫಂಕ್ಷನ್, ಎಕ್ಸ್ ಟು ದ ಪವರ್ ಎನ್ ತರ ಇದೆ. ಸೊ 2 ಇಂಟು ಆ ಏನ್ ಫಂಕ್ಷನ್ ಇದೆಯೋ ಅದನ್ನ ಬರಿತೀನಿ, 2 ಇಂಟು ಎಕ್ಸ್ ಟು ದ ಪವರ್ ಆಫ್ ಎಕ್ಸ್ ಮೈನಸ್ 1. ಸೊ ಕಾಸ್ ಎಕ್ಸ್ ಬರುತ್ತೆ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಮಾಡಬೇಕು. ಓಕೆ, ಸೊ 4 ಇಂಟು 2 ಏನಾಗುತ್ತೆ, 8 ಕಾಸ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಇದು ಮಲ್ಟಿಪ್ಲಿಕೇಶನ್. ಸೊ ಆನ್ಸರ್ ಏನ್ ಬರುತ್ತೆ, -8 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬರುತ್ತೆ. ಇದು ಯಾರಿಗೂ ಈಗ ಸಪೋಸ್ ಇದು ಅರ್ಥ ಆಗಿಲ್ಲ, ಇದು ಅರ್ಥ ಆದ್ರೆ ಬೆಟರ್, ಗುಡ್, ಚೈನ್ ರೂಲ್ ಅಪ್ಲೈ ಮಾಡಿದೀನಿ ಅಷ್ಟೇ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಕಾಂಪೋಸಿಟ್ ಫಂಕ್ಷನ್ಸ್ ಹೇಳ್ಕೊಡುವಾಗ ಇದನ್ನ ನೀಟಾಗಿ ಮಾಡ್ತೀನಿ. ಓಕೆ, ನಾಟ್ ಟು ವರಿ. ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಬೇರೆ ಫಂಕ್ಷನ್ ಇದ್ದಾಗ ಏನೇನಾಗುತ್ತೆ, ಚೈನ್ ರೂಲ್ ಅಪ್ಲೈ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಕಾಂಪೋಸಿಟ್ ಫಂಕ್ಷನ್, ಅದನ್ನ ಹೇಳ್ಕೊಡ್ತೀನಿ, ನಾಟ್ ಟು ವರಿ. ಓಕೆ, ಇನ್ನೊಂದು ಕ್ವೆಶನ್ ಇದೆಯಾ? ಎಸ್, ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್, ಲಾಸ್ಟ್ ಕ್ವೆಶನ್. ನೋಡೋಣ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಈಗ ಇರೋ ಕ್ವೆಶನ್ ಏನು, ನಮ್ಗೆ ಇರೋಂತ ಫಂಕ್ಷನ್ ಬಂದು 2 by x ಪ್ಲಸ್ ಕೊಸಿಕೆಂಟ್ ಎಕ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಇವಾಗ, ಡಿ ವೈ ಬೈ ಡಿ ಎಕ್ಸ್ ಸೇಮ್, ಫಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ 2 by x ಬರಿಬೇಕು, ಅಡಿಷನ್ ಇದೆ, ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ಎಕ್ಸ್. ಓಕೆ, ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಟು ಅ ಫಂಕ್ಷನ್. ಇದೇನ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಟು ಅ ಫಂಕ್ಷನ್? ಇಲ್ಲಿ ಡಿವಿಷನ್ ಇದೆ, ಹೆಂಗ್ ಮಲ್ಟಿಪ್ಲಿಕೇಶನ್ ಆಗುತ್ತೆ? ತುಂಬಾ ಸಿಂಪಲ್ ನೋಡಿ, 2 by x you can write it as 2 into 1 by x, ಕರೆಕ್ಟಾ? ಸೊ 2 ನ ಕಾನ್ಸ್ಟೆಂಟ್ ತಗೋಬಹುದು, 1 by x ನ I can take it as a function. ಓಕೆ, ಸೊ ಅದೇ ತರ ಇಲ್ಲಿ ಮಾಡಿದಾಗ 2 ಆಚೆ ತೆಗಿಬೇಕು. ಸೊ 2 ಇಂಟು ಡಿ ಬೈ ಡಿ ಎಕ್ಸ್ ಆಫ್ 1 by x ಏನಾಗುತ್ತೆ, -1 by x ಸ್ಕ್ವೇರ್, ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ, ಪ್ಲಸ್ ಕೊಸಿಕೆಂಟ್ ಎಕ್ಸ್ ಡೆರಿವೇಟಿವ್ ಏನು, ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಸೊ ಪ್ಲಸ್ ಇದೆ, ಸೊ ಲೆಟ್ಸ್ ರೈಟ್ ದ ಸಿಂಬಲ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಈಗ ಪ್ರತಿಯೊಂದಕ್ಕೂ ಸಿಂಬಲ್ ಚೇಂಜ್ ಮಾಡಿ, ಇದು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -2 by x ಸ್ಕ್ವೇರ್ ಹಂಗೆ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ದಿಸ್ ಇಸ್ ಯೋರ್ ಡಿರೈವೇಟಿವ್. ಅರ್ಥ ಆಯ್ತಲ್ವಾ? ಸಿಂಗಲ್ ಆಗಿ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಕಲ್ತಿದೀವಿ, ಅಂಡ್ ಸಮ್, ಆಮೇಲೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಟು ಅ ಫಂಕ್ಷನ್, ಇದೆರಡು ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಕಲ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್ ಇದ್ದಾಗ ಏನ್ ಮಾಡ್ಬೇಕು ಅಂಡ್ ಡಿವಿಷನ್ ಆಫ್ ಫಂಕ್ಷನ್ಸ್ ಇದ್ದಾಗ ಏನ್ ಮಾಡ್ಬೇಕು ಅಂತ ಕಲಿತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಇದರಿಂದ ಏನಾದ್ರೂ ಒಂದು ಕಲ್ತಿದ್ದೀವಿ ಅಂದ್ರೆ ಸೂಪರ್, ಏನೋ ಒಂದು ಓಕೆ ಕಲ್ತಿದ್ದೀವಿ, ಏನೋ ಸ್ಟಡಿಡ್, ಅಂಡರ್ಸ್ಟುಡ್, ಏನೋ ಒಂದು ಕಮೆಂಟ್ ಮಾಡಿ. ಇದೇ ತರ ಈಸಿಯಾಗಿ ಕನ್ನಡದಲ್ಲಿ ಮಾಡ್ತೀನಿ, ಪ್ರತಿಯೊಂದು ಚಾಪ್ಟರ್ ನಿಮಗೆ ಒಂದೊಂದೇ ಕಂಟೆಂಟ್ ವೈಸ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.